ಯಾರಿಗೆ ಭಾಮ ಕಾಗ್ದ? ಅವ್ರಿಗೆ ಅತ್ತೆ. ಅಯ್ಯೋ, ನಿಂಗ್ ಬುದ್ಧಿ ಗಿದ್ದಿ ಇದೆಯೋ ಇಲ್ವೋ? ನೀನ್ ಮೊದಲು ಕಾಗ್ದ ಬರ್ದ್ರೆ ನೀನ್ ಸೋತಾಗಲ್ಲ. ಸ್ವಲ್ಪ ಯೋಚನೆ ಮಾಡು. ನಾನು ಇನ್ನೇನ್ ಮಾಡು ಅಂತ ಹೇಳ್ತೀಯ ಅತ್ತೆ? ಅಯ್ಯೋ ಮಂಕೆ, ಗುರು ಗುರು ಏನ್ ಗುರು, ಏನ್ ಈ ನಡುವೆ ಏನೋ ಯೋಚನೆ ಮಾಡ್ತಾ ಇರ್ತೀರಲ್ಲ? ಏನಿಲ್ಲಪ್ಪ, ಏನಿಲ್ಲ. ಅತ್ತಿಗೆ ಯೋಚನೆ ಬಂತ? ಇದೇ ಊರಲ್ಲಿ ತಾನಿದ್ದಾರೆ, ಹೋಗಿ ನೋಡ್ಕೊಂಡ್ ಬಂದ್ರೆ ಆಯ್ತು. ನಿನ್ಗೆ ಯಾಕದಿಲ್ಲ? ನಾನು ನಿನ್ನ ಹತ್ರ ಹೇಳಕ್ ಬಂದಿದ್ದೆ ಅಂತೆಲ್ಲ. ಅಷ್ಟು ಕನಿಕರ ಅವಳಿಗೆ ಹಿಂದೆ ಹೋಯ್ತಲ್ಲ ನನ್ನ ಮೇಲೆ. ಏನಾಯ್ತು? ಯಾಕೋ ಎದೆ ಹಿಡ್ಕೊಂಡಿದೆ ಕಣೆ. ಮತ್ತೆ ಮತ್ತೆ ಈಗ ಹಗಲು ರಾತ್ರಿ ದುಡಿದ್ರೆ ಎದೆ ಹಿಡ್ಕೊಳ್ಳದೆ ಇನ್ನೇನಾಗುತ್ತೆ? ನಿಮಗೆ ನಾನು ಎಷ್ಟು ಸರಿ ಹೇಳಿದ್ದೀನಿ, ಒಂದ್ 4 ದಿವಸ ರೆಸ್ಟ್ ತಗೊಳ್ಳಿ ಅಂತ. ಸರಿ ಸರಿ, ಇದೆಲ್ಲ ಏನ್ ಮಾಡ್ತಾ ಬಿಡು, ಸರ್ ಹೋಗುತ್ತೆ. ಕಮ ನೋಡಿ, ನೀವು ಸುಮ್ಮನೆ, ನಾನೇ ಕೊಡ್ತೀನಿ. ಭಾಮ, ಭಾಮ, ಏನತ್ತೆ? ಅಮೆರಿಕದಿಂದ ಪುಷ್ಪ ಕಾಲ್ ಮಾಡಿದ್ಲು. 15ನೇ ತಾರೀಕು ಬರ್ತೀನಿ, ಏರ್ಪೋರ್ಟ್ ಹತ್ರ ಬನ್ನಿ ಅಂತ ತಿಳಿಸಿದಾಳೆ. ಹಾಗೇನು? ಯಾಕೆ? ಯಾವಾಗ ನೋಡಿದ್ರೆ ಒಂಥರ ಮಂಕಾಗೆ ಕೂತಿದ್ಯಲ್ಲ? ಎಲ್ಲ ನಿನ್ನಿಂದಲೇ. ನಾನು ಅವ್ರ ಜೊತೆ ಸುಖವಾಗಿರ್ತಿದ್ದೆ. ನೀನ್ ಮಾತು ಕೇಳಿ ಬಂದೆ ನೋಡು, ಅವಸ್ಥೆ ಬೀಳ್ತಿದ್ದೀನಿ. ಅಲ್ವೇ, ನಿನಗೆ ಅವನ ಮೇಲಿರೋಷ್ಟು ಆಸೆ ಅವನಿಗೆ ನಿನ್ ಮೇಲಿದ್ರೆ ಇಷ್ಟೊತ್ತ ಕರ್ಸ್ಕೊಳ್ತಿದ್ದ. ಅಯ್ಯೋ ಮಂಕೆ, ಏನು ಊಟಕ್ಕೆ ಬೇಡ,